ಸ್ಯಾಂಡಲ್ವುಡ್ನಲ್ಲಿ ಸದ್ಯ ಹಲ್ಚಲ್ ಎಬ್ಬಿಸ್ತಾ ಇರುವಂಥದ್ದು, ಭಾರಿ ಚರ್ಚೆಗಡೆ ಮಾಡಿಕೊಡ್ತಾ ಇರುವಂಥದ್ದು, ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟು ಹಾಕ್ತಾ ಇರುವಂಥದ್ದು ಅಂದರೆ ಅದು ಬಾಸ್ ಅನ್ನುವಂಥ ಒಂದು ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಇವತ್ತು ಈ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಅಂದರೆ 19ನೇ ತಾರೀಕು ರಿಲೀಸ್ ಮಾಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಸಿನಿಮಾ ಟೀಮ್ ಇಟ್ಕೊಂಡಿತ್ತು. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಇವತ್ತು ಸುಗಮವಾಗಿ ಸಿನಿಮಾ ರಿಲೀಸ್ ಆಗಿ ಅಭಿಮಾನಿಗಳ ಮುಂದೆ ಬರಬೇಕಿತ್ತು. ಆದರೆ ಕೋರ್ಟ್ ಕಂಟಕ ಎಲ್ಲ ಒಂದು ಕಡೆ ಸಿನಿಮಾ ಮುಂದೂಡಲ್ಪಟ್ಟಿದೆ ಅಥವಾ ರಿಲೀಸ್ ಆಗುವಂಥದ್ದು ಇನ್ನಷ್ಟು ತಡವಾಗ್ತಾ ಇದೆ. ಈ ಬಗ್ಗೆ ಚಿತ್ರತಂಡ ಏನು ಹೇಳುತ್ತೆ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಾನು ಅತಿಥಿಗಳನ್ನು ವೆಲ್ಕಮ್ ಮಾಡಿಕೊಂಡು ನಂತರದಲ್ಲಿ ಸಿನಿಮಾದ ಟೀಸರ್ ಏನು ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನನ್ನ ಜೊತೆ ಅತಿಥಿಗಳಿದ್ದಾರೆ. ನಟ ತನುಷ್ ಶಿವಣ್ಣ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಚಿತ್ರದ ನಿರ್ದೇಶಕರಾದಂಥ ಲವಾವಿ ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಗೆ ರೇಣುಕಾಸ್ವಾಮಿ ಪ್ರಕರಣ ಆಧಾರಿತ ಸ್ಟೋರಿನ ಇದು. ಇಂಥ ಒಂದು ಆರೋಪ ಕೇಳಬರ್ತಾ ಇತ್ತು ಬಾಸ್ ಸಿನಿಮಾದ ಟೀಸರ್ ಹೊರಬಿದ್ದಂಥ ಸಂದರ್ಭ. ಈ ಸಿನಿಮಾ ಇವತ್ತು ಬಾಸ್ ಸಿನಿಮಾ ಕೋರ್ಟ್ ಮೆಟ್ಟಿಲೇರಲಿಕ್ಕೆ ಪ್ರಮುಖವಾದಂತಹ ಕಾರಣ ಈ ಒಂದು ಸಿನಿಮಾದಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಕೆಲವೊಂದು ತುಣುಕುಗಳೇನಾದರೂ ಇದೆಯಾ ಅಥವಾ ಅದೇ ಸ್ಟೋರಿ ಇದೆಯಾ, ಇಂಥ ಒಂದಷ್ಟು ಚರ್ಚೆಗಳು ಎಡೆ ಮಾಡಿಕೊಡುವಂತೆ ಮಾಡ್ತಾ ಇರುವಂಥದ್ದು. ಕಾರಣ ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿಯವರು ಸಿವಿಲ್ ಕೋರ್ಟ್ ಮೆಟ್ಟಿಲೇ ಇರ್ತಾರೆ. ಸಿವಿಲ್ ಕೋರ್ಟ್ನಲ್ಲಿ ಸಿನಿಮಾ ಬಿಡುಗಡೆಗೆ ಒಂದು ಕಡೆ ಮಧ್ಯಂತರ ತಡೆಯನ್ನು ನೀಡಲಾಗುತ್ತೆ. ಆ ನಂತರದಲ್ಲಿ ವಾದ ಪ್ರತಿವಾದವನ್ನು ಆಲಿಸಿದ ಬಳಿಕ ಮತ್ತೆ ಸಿನಿಮಾಗೆ ಸಿಕ್ಕಿರುವಂಥ ಅದು ಪ್ರಮುಖವಾಗಿ ಸಿನಿಮಾ ರಿಲೀಸ್ಗೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡು ಬಂದಂಥ ಸಂದರ್ಭ. ಸೊ ಸಿನಿಮಾ ಎಲ್ಲ ಒಂದು ಕಡೆ ಸಿವಿಲ್ ಕೋರ್ಟ್ ಕೊಟ್ಟಂಥ ಮಧ್ಯಂತರ ತಡೆಯಿಂದಾಗಿ ನಿಂತು ಹೋಗುತ್ತಾ ಬಿಡುಗಡೆ ಅನ್ನುವಂಥ ಸಂದರ್ಭದಲ್ಲಿ ವಾದ ಪ್ರತಿವಾದವನ್ನು ಮತ್ತೆ ಆಲಿಸಿದ ನಂತರದಲ್ಲಿ ಸಿನಿಮಾ ಬಿಡುಗಡೆಗೆ ಅವಕಾಶ ಮಾಡಿಕೊಡುತ್ತೆ. ಆ ನಂತರದಲ್ಲಿ ವಿಜಯಲಕ್ಷ್ಮಿ ಅವರು ಮತ್ತೆ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಫ್ರೀಡಮ್ ಟಿವಿ ಸ್ಟುಡಿಯೋದಲ್ಲಿ ಚಿತ್ರತಂಡ ಇದೆ, ಬಾಸ್ ಚಿತ್ರತಂಡ ಇದೆ. ರೇಣುಕಾಸ್ವಾಮಿ ಪ್ರಕರಣ ಆಧಾರಿತ ಸ್ಟೋರಿ ಇದು ಅನ್ನುವಂಥ ಒಂದು ಆರೋಪ ಇದ್ದು, ಇದರ ನಡುವೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು. ಬಾಸ್ ಸಿನಿಮಾಗೆ ತಡೆ ಕೋರಿರುವಂಥದ್ದು ವಿಜಯಲಕ್ಷ್ಮಿ ಅವರು. ವಿಜಯಲಕ್ಷ್ಮಿ ಅರ್ಜಿ ವಿಚಾರಣೆಯನ್ನ ನ್ಯಾಯಾಲಯ ನಡೆಸಿದ್ದು, ಬಾಸ್ ಸಿನಿಮಾಗೆ ಅಧೀನ ನ್ಯಾಯಾಲಯ ತಡೆಯನ್ನ ಒಡ್ಡಿದ್ದು, ತಡೆ ಪ್ರಶ್ನಿಸಿದ್ದ ತಕರಾರು ಅರ್ಜಿಯನ್ನ ಸಲ್ಲಿಸಿತ್ತು ಚಿತ್ರತಂಡ. ತಡೆಯನ್ನು ಪ್ರಶ್ನಿಸಿ ತಕರಾರು ಅರ್ಜಿಯನ್ನು ಸಲ್ಲಿಸಿತ್ತು. ಬಳಿಕ ತಡೆಯನ್ನು ತೆರವುಗೊಳಿಸಿದ್ದು ಅಧೀನ ನ್ಯಾಯಾಲಯ, ಅಂದರೆ ಸಿಟಿ ಸಿವಿಲ್ ಕೋರ್ಟ್. ಅಧೀನ ನ್ಯಾಯಾಲಯದ ಆದೇಶವನ್ನು ಪ್ರಶ್ನಿಸಿ ವಿಜಯಲಕ್ಷ್ಮಿಯವರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಇವತ್ತು ಹೈಕೋರ್ಟ್ನಲ್ಲಿ ಮೇಲ್ಮನವಿಯ ವಿಚಾರಣೆ ಕೂಡ ನಡೆದಿದೆ. ಇನ್ನು ವಿಚಾರಣೆ ವಾದ ಪ್ರತಿವಾದವನ್ನು ಆಲಿಸಿ ಇದೇ ತಿಂಗಳ 23ನೇ ತಾರೀಕಿಗೆ ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿದೆ. ಸೊ ಹಾಗಾಗಿ ಸಿನಿಮಾ ಇವತ್ತೇನು ಬಿಡುಗಡೆ ಆಗಬೇಕಾಗಿತ್ತು, ಭಾರಿ ಹಲ್ಚಲ್ ಎಬ್ಬಿಸ್ತಾ ಇದ್ದಂಥ ಈ ಸಿನಿಮಾ ಈಗ ಮುಂದಕ್ಕೆ ಹೋಗಿರುವಂಥದ್ದು ಸಹಜವಾಗಿ ಅಭಿಮಾನಿಗಳಿಗೆ ಒಂದು ರೀತಿ ನಿರಾಸೆ. ಸಿನಿಮಾದಲ್ಲಿ ಏನಿರಬಹುದು ಅನ್ನುವಂಥದ್ದು ಚಿತ್ರತಂಡಕ್ಕೆ ಒಂದು ಕಡೆ ಸಿನಿಮಾ ಬಿಡುಗಡೆ ಮಾಡಬೇಕು ಅನ್ನುವಂಥ ಒಂದು ಕುತೂಹಲದ ನಡುವೆ ಈ ಸಿನಿಮಾ ನೋಡಬೇಕು ಏನಿದೆ ಅನ್ನುವಂಥ ಒಂದು ಕುತೂಹಲದಲ್ಲಿ ಕನ್ನಡ ಪ್ರೇಕ್ಷಕರಿದ್ರು. ಆದರೆ ಎಲ್ಲೋ ಒಂದು ಕಡೆ ಅದು ಬಹುಶಃ ಇನ್ನಷ್ಟು ಮುಂದಕ್ಕೆ ಹೋಗ್ತಾ ಇದೆ, ತಡ ಆಗ್ತಾ ಇದೆ ಬಿಡುಗಡೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಸಿನಿ ಪ್ರೇಕ್ಷಕರಿಗೂ ನಿರಾಸೆಯನ್ನು ತಂದೊಡ್ಡಿರುವುದಂತೂ ನಿಜ.